ಹಲೋ ಎವ್ರಿವನ್, ವೆಲ್ಕಮ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನ್ಯೂಸ್ ಅಲ್ಲಿತ್ತು ಅಂದ್ರೆ ಜುಲೈ 29ನೇ ತಾರೀಕು ಯಾವ್ದೆಲ್ಲ ಕರೆಂಟ್ ಅಫೇರ್ಸ್ ನಮ್ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮ್ ಅಲ್ಲಿ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಆಲ್ರೆಡಿ ನಮ್ಗೆ ಈ ಸೀರೀಸ್ ಗೊತ್ತಿರೋ ತರ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಮತ್ತೆ ಡೌನ್ ಟು ಅರ್ತ್ ಮ್ಯಾಗಝಿನ್ಸ್ ಗಳು ಮತ್ತೆ ಆಲ್ ಇಂಡಿಯಾ ರೇಡಿಯೋ ಹೀಗೆ ಬೇರೆ ಬೇರೆ ಮಿನಿಸ್ಟ್ರೀಸ್ ಗಳ ವೆಬ್ಸೈಟ್ಸ್ ಗಳಿಂದ ತೆಗೆದ್ಬಿಟ್ಟು ಈ ಒಂದು ಟಾಪಿಕ್ ಅನ್ನ ಮಾಡ್ಲಾಗ್ತದೆ. ಸೊ ಇವತ್ತು ಯಾವ್ದೆಲ್ಲ ಟಾಪಿಕ್ ಅನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್. ಭಾರತದ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಅನ್ನ ಪ್ರಿಸರ್ವ್ ಮಾಡ್ತಾ ಇರುವಂತಹ ಮ್ಯೂಸಿಯಂಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಡೆವಲಪ್ ಮಾಡೋದಕ್ಕೋಸ್ಕರ, ರಿಸ್ಟೋರೇಷನ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಸ್ಕೀಮ್ ಇದು. ಸೊ ನ್ಯೂಸ್ ಇದೆ, ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಭಾರ್ಗವಾಸ್ತ್ರ ಅಂತ ಹೇಳ್ಬಿಟ್ಟು ಒಂದು ಡ್ರೋನ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ, ಅದರ ಬಗ್ಗೆ ನೋಡ್ಕೊಳ್ಳೋಣ. ಇಂಡಿಜಿನಿಯಸ್ ಆಗಿ ಪ್ರಿಪೇರ್ ಮಾಡಿರುವಂತಹ ಡ್ರೋನ್ ಇದು. ಮೂರನೇ ಕಾನ್ಸೆಪ್ಟ್ ಆತ್ಮನಿರ್ಭರ್ ಪಂಚಾಯತ್ ಪ್ರೋಗ್ರಾಮ್ ಅಂಡ್ ಸಮರ್ಥ್ ಪೋರ್ಟಲ್. ಸೊ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ನೆಕ್ಸ್ಟ್ ಅದಾದ್ಮೇಲೆ ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸ್ ಅಲ್ಲಿದೆ. ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನೋಡ್ಕೊಂಡು ಲಾಸ್ಟ್ ಅಲ್ಲಿ ಗೋವಿಂದ ಸಾಗರ್ ಲೇಕ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್ ವಿತ್ ದ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್. ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್, ಸೊ ಇದನ್ನ 2013ರಲ್ಲಿ ಎಸ್ಟಾಬ್ಲಿಷ್ ಮಾಡ್ಲಾಗತ್ತೆ. ಹಾಗಿದ್ರೆ ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ರಾಜ್ಯಸಭಾದಲ್ಲಿ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ ನ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ಮ್ಯೂಸಿಯಂ ಗ್ರಾಂಟ್ ಸ್ಕೀಮು ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ 2013ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಅಂಡ್ ಇದೊಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಏನು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ, ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ತುಂಬಾ ಸಲ ಡಿಸ್ಕಷನ್ ಮಾಡಿದೀವಿ. ಏನು ಸೆಂಟ್ರಲ್ ಸೆಕ್ಟರ್ ಅಂತ ಹೇಳಿದ್ರೆ, ಸೆಂಟ್ರಲ್ ಗವರ್ಮೆಂಟ್ ಕಂಪ್ಲೀಟ್ ಆಗಿ ಅಥಾರಿಟಿಯನ್ನ ಹೊಂದಿರುತ್ತೆ. ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಕೂಡ ಸೆಂಟ್ರಲ್ ಗವರ್ಮೆಂಟ್ ಕೊಡುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿ ಕರಿತೇವೆ. ಯಾವ ಮಿನಿಸ್ಟ್ರಿ ಅಡಿಯಲ್ಲಿ ಬರ್ತಾರೆ ಒಂದು ಸ್ಕೀಮ್ ಅಂತಂದ್ರೆ, ಯಾವ ಮಿನಿಸ್ಟ್ರಿ ಅನ್ನೋದು ಕೂಡ ಇಂಪಾರ್ಟೆಂಟ್, ಕರೆಕ್ಟ್ ಅಲ್ಲ? ಸೊ ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ನಾವು ಈ ಒಂದು ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ ಅನ್ನ ನೋಡಬಹುದಾಗತ್ತೆ. ಸೊ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೊಡೋದಕ್ಕೋಸ್ಕರ ಯಾರಿಗೆ? ಹೊಸ ಮ್ಯೂಸಿಯಂಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡೋರ್ಗೆ. ಅಂಡ್ ಆಲ್ಸೋ ಆಲ್ರೆಡಿ ಇರುವಂತಹ ಮ್ಯೂಸಿಯಂ ಅನ್ನ ಮತ್ತೆ ಏನಾದ್ರೂ ನಾವು ಚೇಂಜ್ ಮಾಡ್ತೀವಿ, ಮಾಡರ್ನೈಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ವೆದರ್ ದ ಮ್ಯೂಸಿಯಂ ಇಸ್ ಪ್ರೆಸೆಂಟ್ ಇನ್ ಸ್ಟೇಟ್, ಡಿಸ್ಟ್ರಿಕ್ಟ್ ಆರ್ ಎನಿ ರೀಜನಲ್ ಮ್ಯೂಸಿಯಂಸ್, ಅದನ್ನ ಚೇಂಜ್ ಮಾಡ್ತೀವಿ, ಮಾಡರ್ನೈಸ್ ಮಾಡ್ತೀವಿ ಅಥವಾ ಹೊಸದಾಗಿ ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ಕೂಡ ಈ ಒಂದು ಸ್ಕೀಮು ಕೊಡ್ಲಾಗತ್ತೆ. ಸೊ ಈ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗೋಸ್ಕರ ಒಟ್ಟು 3 ಕೆಟಗರಿಯಾಗಿ ಮ್ಯೂಸಿಯಂ ಗ್ರೂಪ್ ಗಳನ್ನ ಮಾಡಲಾಗಿದೆ, ಫಂಡಿಂಗ್ ಅನ್ನ ಪ್ರೊವೈಡ್ ಮಾಡೋದಕ್ಕೋಸ್ಕರ. ಜೊತೆಯಲ್ಲಿ ಸ್ಟೇಟ್ ಕ್ಯಾಪಿಟಲ್ ಅಲ್ಲಿ, ಅಂದ್ರೆ ಯಾವ್ದೆಲ್ಲ ಸ್ಟೇಟ್ಸ್ ಇರೋದು, ಫಾರ್ ಎಕ್ಸಾಂಪಲ್ ಕರ್ನಾಟಕದ ಕ್ಯಾಪಿಟಲ್ ಬಂದ್ಬಿಟ್ಟು ಬೆಂಗಳೂರು, ಕರೆಕ್ಟ್ ಅಲ್ವಾ? ಸೊ ಹೀಗೆ ಬೆಂಗಳೂರಿನಲ್ಲಿ ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಿರಬಹುದು ಅಥವಾ ಸ್ಟೇಟ್ ಗವರ್ಮೆಂಟ್ ಇಂದ ಆಗಿರಬಹುದು ಒಂದು ಮ್ಯೂಸಿಯಂ ಅನ್ನ ಡೆವಲಪ್ ಮಾಡ್ಬೇಕು. ಈ ರೀತಿಯಾದಂತಹ ಗುರಿಯನ್ನ ಇಟ್ಕೊಂಡ್ಬಿಟ್ಟು ಪ್ರತಿಯೊಂದು ಸ್ಟೇಟ್ಸ್ ಅಲ್ಲೂ ಕೂಡ ಮೇಜರ್ ಆಗಿ ಒಂದು ಮ್ಯೂಸಿಯಂ ನ ಕ್ರಿಯೇಟ್ ಮಾಡ್ತಾ ಬರ್ತಾ ಇದೆ ಈ ಒಂದು ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್. ಸೊ ಆಲ್ರೆಡಿ ಹೇಳಿದೆ, ಇದನ್ನ ಒಟ್ಟು 3 ಕೆಟಗರೀಸ್ ಆಗಿ ಮಾಡಲಾಗಿದೆ. ಈ 3 ಕೆಟಗರೀಸ್ ಗಳನ್ನ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಹೇಗೆ ಕೊಡ್ತೀವಿ ಅನ್ನೋದ್ರ ಮೇಲೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಟಗರಿ 1, ಕೆಟಗರಿ 2 ಹಾಗೂ ಕೆಟಗರಿ 3 ಅಂತ ಹೇಳಿ ನೋಡ್ತೇವೆ. ಪರ್ಟಿಕ್ಯುಲರ್ ಆಗಿ ಕೆಟಗರಿ 1ನ ಬಗ್ಗೆ ನಾವು ನೋಡಿದ್ರೆ, ಸ್ಟೇಟ್ ಕ್ಯಾಪಿಟಲ್ ಅಲ್ಲಿ ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಇಂದ ಡೆವಲಪ್ ಮಾಡಿರುವಂತಹ ಎಕ್ಸಿಸ್ಟಿಂಗ್ ಮ್ಯೂಸಿಯಂ ನ ರಿನ್ಯೂ ಮಾಡೋದು ಕೆಟಗರಿ 1 ಫಂಡಿಂಗ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೆಟಗರಿ 2 ಫಂಡಿಂಗ್ ಅಲ್ಲಿ ಯಾವ ರೀತಿಯಾದಂತಹದ್ದು ಬರುತ್ತೆ ಅಂತ ಹೇಳಿದ್ರೆ, ಈವನ್ ಸ್ಟೇಟ್ ಗವರ್ಮೆಂಟ್ ಓನ್ಡ್ ಮ್ಯೂಸಿಯಂಸ್ ಆಗಿರಬಹುದು, ಈವನ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಮ್ಯೂಸಿಯಂಸ್ ಗಳು ಕೂಡ ಕೆಟಗರಿ 2 ಅಂಡರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಕೆಟಗರಿ 3 ಅಂಡರ್ ಅಲ್ಲಿ ಫಸ್ಟ್ ಒನ್ ಯಾವುದು? ಸೆಂಟ್ರಲ್ ಗವರ್ಮೆಂಟ್, ಕರೆಕ್ಟ್ ಅಲ್ವಾ? ಸೆಂಟ್ರಲ್ ಅಥವಾ ಸ್ಟೇಟ್ ಗವರ್ಮೆಂಟ್ ಕ್ಯಾಪಿಟಲ್ ಅಲ್ಲಿ ಕ್ರಿಯೇಟ್ ಮಾಡಿರ್ತಾರಲ್ಲ ಅದು. ಎರಡನೇದ್ರಲ್ಲಿ ಯಾವ್ದು ಬರುತ್ತೆ?
ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಓನರ್ಡ್ ಮ್ಯೂಸಿಯಮ್ಸ್ ಅಲಾಂಗ್ ವಿತ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಬರುತ್ತೆ. ಮೂರನೇದ್ರಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಬರುತ್ತೆ. ಯಾವ್ದಾದ್ರು ಟ್ರಸ್ಟ್ ಗಳಿದ್ರೆ ಆ ಟ್ರಸ್ಟ್ ಗಳು ಬರುತ್ತೆ. ಹಾಗೆಯೇ ಇಂಡಿಯನ್ ಸೊಸೈಟಿ ಆಕ್ಟ್ ಆಫ್ 1860 ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಾರಲ್ಲ ಸೊಸೈಟಿ ಟ್ರಸ್ಟ್ ಅಥವಾ ಸೊಸೈಟಿ ಅಂತ ಹೇಳ್ಬಿಟ್ಟು ಅವ್ರು ಎಸ್ಟಾಬ್ಲಿಷ್ ಮಾಡಿರುವಂತಹ ಮ್ಯೂಸಿಯಂಸ್ ಗಳು, ಆಟೋನಮಸ್ ಬಾಡೀಸ್ ಗಳು ಎಸ್ಟಾಬ್ಲಿಷ್ ಮಾಡಿರುವಂತಹ ಮ್ಯೂಸಿಯಂಸ್ ಗಳು, ಲೋಕಲ್ ಬಾಡೀಸ್ ಗಳು, ಪ್ರಾಜೆಕ್ಟ್ ಆಫ್ ಸೊಸೈಟೀಸ್, ಈಗ ಎಲ್ಲಾ ಕೆಟಗರೀಸ್ ಕೂಡ ಕೆಟಗರಿ 3 ಅಂಡರ್ ಅಲ್ಲಿ ಬರುತ್ತೆ. ಬಟ್ ಆಸ್ ಐ ಸೆಡ್ ಕೆಟಗರೀಸ್ ಗಳನ್ನ ಮಾಡ್ತಿರೋದು ಫಿನಾನ್ಷಿಯಲ್ ಸಪೋರ್ಟ್ಗೋಸ್ಕರ, ಹೌದಲ್ವಾ? ಸೊ ಫಿನಾನ್ಷಿಯಲ್ ಸಪೋರ್ಟ್ಗೋಸ್ಕರ ಅಂತ ಹೇಳಿದ್ರೆ ಯಾವ ರೀತಿ ಫಂಡಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಕೆಟಗರಿ 1 ಗೆ ಯಾವ ರೀತಿ ಫಂಡಿಂಗ್ ಅನ್ನ ಕೊಡ್ತಾರೆ ಅಂತ ಹೇಳಿ, ಕೆಟಗರಿ 1 ಅಲ್ಲಿ ಬರುವುದು 15 crore ಅಮೌಂಟ್, ಅಪ್ ಟು 15 crore ಅಮೌಂಟ್ ಅನ್ನ ತಗೊಳ್ಬಹುದು. ಕೆಟಗರಿ 2 ಮ್ಯೂಸಿಯಂಸ್ ಗಳು ಹೊಸ ಮ್ಯೂಸಿಯಂಸ್ ಗಳ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ 10 ಕೋಟಿ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ತಗೊಳುತ್ತೆ. ಹಾಗೆ ಕೆಟಗರಿ 3 ಅಲ್ಲಿ ಅಂದ್ರೆ ಎಕ್ಸಿಸ್ಟಿಂಗ್ ಕೆಟಗರೀಸ್ ಇರುತ್ತಲ್ಲ ಅದಕ್ಕೆ ಮೋರ್ ದನ್ 8 crores ಅಮೌಂಟ್ ಅನ್ನ ಕೊಡ್ಲಾಗತ್ತೆ. ಸೊ ಈ ರೀತಿ ಫಂಡಿಂಗ್ ಡಿಸ್ಟ್ರಿಬ್ಯೂಷನ್ ನ ಮಾಡ್ತಾ ಇದ್ದಾರೆ. ಅದೇ ಕೆಟಗರಿ 3 ಅಲ್ಲಿ ಅಪ್ ಟು 5 crore ಸೆಟಪ್ ಅನ್ನ ಹೊಸ ಮ್ಯೂಸಿಯಂಸ್ಗೆ ಮತ್ತೆ 4 ಕೋಟಿಯನ್ನ ಎಕ್ಸಿಸ್ಟಿಂಗ್ ಮ್ಯೂಸಿಯಂಗೆ ಅಂತ ಹೇಳಿ ಡಿವೈಡ್ ಮಾಡ್ಲಾಗತ್ತೆ. ಸೊ ಇದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗೋಸ್ಕರ ಕೆಟಗರೀಸ್ ಗಳನ್ನ ಡಿವೈಡ್ ಮಾಡಿರೋದನ್ನ ನಾವು ನೋಡಬಹುದಾಗುತ್ತೆ. ಇದೆಷ್ಟು ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್ ನ ಬಗ್ಗೆ. ನೆಕ್ಸ್ಟ್ ಇದ್ರ ಬೆಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಮ್ಯೂಸಿಯಂ ಗ್ರಾಂಟ್ ಸ್ಕೀಮ್. ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಪರೇಟಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಟೂರಿಸಂ. ಮಿನಿಸ್ಟ್ರಿ ಆಫ್ ಟೂರಿಸಂ ಅಲ್ಲ, ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ಬರುತ್ತೆ. ಎರಡನೇ ಸ್ಟೇಟ್ಮೆಂಟ್, ಇಟ್ ಪ್ರೊವೈಡ್ಸ್ ಡೆಡಿಕೇಟೆಡ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ಡಿಜಿಟೈಸೇಷನ್ ಆಫ್ ಮ್ಯೂಸಿಯಂ ಕಲೆಕ್ಷನ್. ಇದು ಕರೆಕ್ಟ್. ಮಾಡರ್ನೈಸೇಷನ್ ಅಂದ್ರೆ ಡಿಜಿಟೈಸೇಷನ್ ಅಂತಾನೆ ಅರ್ಥ ಬರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಅಂದ್ರೆ ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್. ನೆಕ್ಸ್ಟ್ ಎರಡನೆಯ ಕ್ವಶನ್ ಆಗಿ ಭಾರ್ಗವಾಸ್ತ್ರ ಬಗ್ಗೆ ನೋಡ್ಕೊಳ್ಳೋಣ. ಭಾರ್ಗವಾಸ್ತ್ರ ಭಾರತದಲ್ಲೇ ಮೊದಲ ಬಾರಿ ಇಂಡಿಜಿನಿಯಸ್ ಆಗಿ ತಯಾರು ಮಾಡಿರುವಂತಹ ಮೈಕ್ರೋ ಮಿಸೈಲ್ ಸಿಸ್ಟಮ್. ಸೊ ಇದನ್ನ ಡೆವಲಪ್ ಮಾಡಿರೋದು ಯಾರು ಅಂತ ಹೇಳಿದ್ರೆ ಎಕನಾಮಿಕ್ ಎಕ್ಸ್ಪ್ಲೋಸಿವ್ನೆಸ್ ಲಿಮಿಟೆಡ್ ಅವರು ಈ ಒಂದು ಇಂಡಿಜಿನಿಯಸ್ ಮೈಕ್ರೋ ಮಿಸೈಲ್ ಸಿಸ್ಟಮ್ ಅನ್ನ ತಯಾರು ಮಾಡಿದ್ದಾರೆ. ಸೊ ಇದು ಡ್ಯುಯಲ್ ಲೇಯರ್ಡ್ ಕಿಲ್ ಮೆಕ್ಯಾನಿಸಮ್ ನ ಹೊಂದಿದೆ. ಸೊ ಡ್ಯುಯಲ್ ಲೇಯರ್ಡ್ ಕಿಲ್ ಮೆಕ್ಯಾನಿಸಮ್ ಅಲ್ಲಿ ಕಂಬೈನ್ಡ್ ಅನ್ಗೈಡೆಡ್ ಮೈಕ್ರೋ ರಾಕೆಟ್ಸ್ ಗಳಿದೆ, ಜೊತೆಗೆ ಲೆಥಾಲ್ ರೇಡಿಯಸ್ ಆಫ್ 20 ಮೀಟರ್ ಇರುವಂತಹ ಒಂದು ಪ್ರಿಸೈಸ್ ಗೈಡೆಡ್ ಮೈಕ್ರೋ ಮಿಸೈಲ್ಸ್ ಅನ್ನ ಒಳಗೊಂಡಿದೆ. ನೆಕ್ಸ್ಟ್ ಡಿಟೆಕ್ಷನ್ ಕೆಪಬಿಲಿಟೀಸ್ ಗೋಸ್ಕರ ರೆಡಾರ್ಸ್ ಗಳನ್ನ ಅಳವಡಿಸಲಾಗಿದೆ. ಸೊ ಈ ರೆಡಾರ್ಸ್ ಗಳು ಕಂಬೈನ್ಡ್ ಆಗಿ ಯೂಸ್ ಮಾಡಲಾಗುತ್ತೆ. ಎಲೆಕ್ಟ್ರೋ ಆಪ್ಟಿಕಲ್, ಇನ್ಫ್ರಾರೆಡ್ ಸೆನ್ಸರ್ಸ್, ಪಾಸಿಟಿವ್ ರೇಡಿಯೋ ಫ್ರೀಕ್ವೆನ್ಸಿ ಸೆನ್ಸರ್ಸ್ ಗಳು. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಮಾಂಡ್ ಕಂಟ್ರೋಲ್ ಮತ್ತೆ ಕಮ್ಯುನಿಕೇಶನ್ ಈಸಿ ಆಗ್ತಾ ಬರುತ್ತೆ. UAV ಡಿಟೆಕ್ಷನ್ ಗೋಸ್ಕರ ಕಂಪ್ಯೂಟರ್ಸ್ ಮತ್ತೆ ಇಂಟೆಲಿಜೆನ್ಸ್ C4I ಅಂತ ಹೇಳಿ ಕರಿತೀವಲ್ವಾ, ಇದನ್ನ ಯೂಸ್ ಮಾಡಲಾಗಿದೆ ಈ ಒಂದು ಪರ್ಟಿಕ್ಯುಲರ್ ಭಾರ್ಗವಾಸ್ತ್ರದಲ್ಲಿ. ಸೊ ಇದನ್ನೆಲ್ಲದನ್ನು ಒಳಗೊಂಡ್ಬಿಟ್ಟು ಇದು ಈಸಿಯಾಗಿ ಡಿಟೆಕ್ಷನ್ ನ ಮಾಡುವಂತಹ ಕೆಪಾಸಿಟಿಯನ್ನ ಇಂಪ್ರೂವ್ ಮಾಡ್ಕೊಂಡಿದೆ. ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ಭಾರ್ಗವಾಸ್ತ್ರ ವಿತ್ ರೆಫರೆನ್ಸ್ ಟು ಭಾರ್ಗವಾಸ್ತ್ರ ರೀಸೆಂಟ್ಲಿ ಶೋಕೇಸ್ಡ್ ಟು ದ ಇಂಡಿಯನ್ ಆರ್ಮಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, ಇಟ್ ರಿಲೈಸ್ exclusively on kinetic strikes using precision guided micro missiles to neutralize drone threats. So first statement wrong. ಎರಡನೇದು, ಬಿಕಾಸ್ ಇದು ಒಂದು ಸಾಫ್ಟ್ ಕಿಲ್ ಟೆಕ್ನಿಕ್ ನ ಹೊಂದಿದೆ. ನೆಕ್ಸ್ಟ್ ಇಟ್ ಈಸ್ ಕೆಪಬಲ್ ಆಫ್ ನ್ಯೂಟ್ರಲೈಸಿಂಗ್ ಬೋತ್ ಇಂಡಿವಿಜುವಲ್ ಡ್ರೋನ್ಸ್ ಅಂಡ್ ಕಂಬೈನ್ಡ್ ಡ್ರೋನ್ ಸ್ವಾಮ್ಸ್. ಇದು ಸರಿಯಾದ ಉತ್ತರ. ಸೊ ಆನ್ಸರ್ ಬಂದು ಬಿ ಓನ್ಲಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಟಾಪಿಕ್ ಆತ್ಮನಿರ್ಭರ್ ಪಂಚಾಯತ್ ಪ್ರೋಗ್ರಾಮ್ ಅಂಡ್ ಸಮರ್ಥ ಪೋರ್ಟಲ್ ಬಗ್ಗೆ. ನಮ್ಗೆಲ್ಲ ಆತ್ಮನಿರ್ಭರ್ ಪ್ರೋಗ್ರಾಮ್ ಬಗ್ಗೆ ಗೊತ್ತು, ಹೌದಲ್ವಾ? ಯೂನಿಯನ್ ಗವರ್ಮೆಂಟ್ ಆತ್ಮನಿರ್ಭರ್ ಭಾರತ್ ಅಥವಾ ಸೆಲ್ಫ್ ರೆಸಿಲಿಯನ್ಸ್ ತಗೊಂಡ್ಬರ್ಬೇಕಂತ ಹೇಳ್ಬಿಟ್ಟು ತುಂಬಾ ಇನಿಷಿಯೇಟಿವ್ಸ್ ನ ತಂದಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಯೂನಿಯನ್ ಮಿನಿಸ್ಟ್ರಿ ಫಾರ್ ಪಂಚಾಯತ್ ರಾಜ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಅಂದ್ರೆ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಇದೆಯಲ್ಲ, ಸೊ ಅದೇ ಏನ್ ಮಾಡಿದೆ ಅಂತ ಹೇಳಿದ್ರೆ
ಭಾರತದಲ್ಲಿರುವಂತಹ ಲೋಕಲ್ ಗವರ್ಮೆಂಟ್ಸ್ಗಳಿಗೆ ಅಥವಾ ಗ್ರಾಸ್ ರೂಟ್ ಡೆಮೋಕ್ರಸಿಗೆ ತಮ್ಮದೇ ಆದ ಒಂದು ಹೊಸ ಟರ್ನ್ ಅನ್ನ ಕೊಡೋದಕ್ಕೋಸ್ಕರ ಏನ್ ಮಾಡಿದೆ, ಆತ್ಮನಿರ್ಭರ್ ಪಂಚಾಯತ್ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದೆ. ಸೊ ಆತ್ಮನಿರ್ಭರ್ ಪಂಚಾಯತ್ ಪ್ರೋಗ್ರಾಮ್ ಬಂದ್ಬಿಟ್ಟು ಪಂಚಾಯತ್ ಲೆವೆಲ್ಗೆ, ಬ್ಲಾಕ್ ಲೆವೆಲ್ ಪಂಚಾಯತ್ ಆಗಿರಬಹುದು ಅಥವಾ ಲೋಕಲ್ ಲೆವೆಲ್ ಪಂಚಾಯತ್ ಆಗಿರಬಹುದು, ಇವ್ರಿಗೆ ತಮ್ಮಲ್ಲೇ ಸಿಗುವಂತಹ ಲೋಕಲ್ ಅಸೆಟ್ಸ್ ಗಳನ್ನ ಮತ್ತೆ ಅಪರ್ಚುನಿಟೀಸ್ ಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ಡೆವಲಪ್ ಮಾಡೋದಕ್ಕೆ ಒಂದು ಅಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತೆ. ಸೊ ಇದು ಬೇಸ್ಡ್ ಆನ್ ದ ರೆವಿನ್ಯೂ. ಈಗ ಅಸೆಟ್ ಇದೆ ಅಂತ ಹೇಳಿದ್ರೆ ಅದನ್ನ ಐಡೆಂಟಿಫೈ ಮಾಡಿದ್ರೆ ಸಾಕಾಗಲ್ಲ, ರೆವಿನ್ಯೂ ಇರಬೇಕು ಅಥವಾ ಫೈನಾನ್ಸ್ ಇರಬೇಕು, ಆಗ ಅದನ್ನ ಡೆವಲಪ್ ಮಾಡಿ ಆಪರ್ಚುನಿಟಿಯನ್ನ ಯೂಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರನೇ ಆ ಅಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡೋದಕ್ಕೋಸ್ಕರ ಆತ್ಮನಿರ್ಭರ್ ಪಂಚಾಯತ್ ಪ್ರೋಗ್ರಾಮ್ ನ ತಗೊಬಂದಿದೆ. ಸೊ ಇದು ಡೆಡಿಕೇಟೆಡ್ ಟೆಕ್ನಿಕಲ್ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ ಫ್ರಮ್ ಮಿನಿಸ್ಟ್ರಿ ಅಂಡ್ ರೆವಿನ್ಯೂ ಜನರೇಟಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ರೆವಿನ್ಯೂ ಜನರೇಷನ್ ಆಗೋದ್ರಿಂದ ಸಸ್ಟೈನೇಬಲ್ ಆಗಿ ಡೆವಲಪ್ ಆಗುವಂತಹ ಕೆಪಾಸಿಟಿ ಪಂಚಾಯತ್ ಅಥವಾ ಬ್ಲಾಕ್ ಲೆವೆಲ್ ಪಂಚಾಯತ್ಸ್ ಗಳಿಗೆ ಬರುತ್ತೆ ಅನ್ನೋದು ಈ ಒಂದು ಪ್ರೋಗ್ರಾಮಿನ ಮೇನ್ ಅಜೆಂಡಾ. ಸೊ ಇದಕ್ಕೆ ಫೈನಾನ್ಸ್ ನ ಯಾರ್ಯಾರು ಕೊಡ್ತಾರೆ ಅಂತ ಹೇಳಿದ್ರೆ, ಪಂಚಾಯತ್ಗಳಿಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಗಳು ಪಂಚಾಯತ್ ಜೊತೆಗೆ, ನೆಕ್ಸ್ಟ್ ನಬಾರ್ಡ್ ಕಡೆಯಿಂದ ಕೂಡ ಸಿಗುತ್ತೆ, HUDCO ಕಡೆಯಿಂದನೂ ಸಿಗುತ್ತೆ, ಜೊತೆಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜೊತೆ ಕೂಡ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ನ ತಗೊಳುತ್ತೆ. ಟೋಟಲ್ 350 ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ ಮಾಡಬೇಕು 4 ವರ್ಷಗಳಲ್ಲಿ ಅನ್ನುವಂತಹ ಒಂದು ಅಜೆಂಡವನ್ನ ಇದು ಇಟ್ಕೊಂಡಿದೆ. ಈ 4 ವರ್ಷದಲ್ಲಿ ಮೊದಲ 1 ವರ್ಷ 50 ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡಿ, ನೆಕ್ಸ್ಟ್ ಉಳಿದಿರುವಂತಹ 3 ವರ್ಷದಲ್ಲಿ ಇನ್ನು ಉಳಿದಿರುವಂತಹ 100 ಪ್ರಾಜೆಕ್ಟ್ ಗಳನ್ನ ಕಂಪ್ಲೀಟ್ ಮಾಡುವಂತಹ ಗುರಿಯನ್ನ ಈ ಒಂದು ಆತ್ಮನಿರ್ಭರ್ ಭಾರತ್ ಪಂಚಾಯತ್ ಪ್ರೋಗ್ರಾಮ್ ಹೊಂದಿದೆ. ಸೊ ಯಾವ ಗ್ರಾಮ ಪಂಚಾಯತ್ ಮಿನಿಮಮ್ ಓನ್ ರಿಸೋರ್ಸ್ ರೆವಿನ್ಯೂ 50 lakh ಇರುತ್ತೆ, ಜೊತೆಗೆ ಬ್ಲಾಕ್ ಪಂಚಾಯತ್ ಅಂತ ಬಂದಾಗ ಮಿನಿಮಮ್ 1 crore ರೆವಿನ್ಯೂ ಇರುತ್ತೆ, ಅವರು ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಎಲಿಜಿಬಲ್ ಆಗಿರ್ತಾರೆ. ಇನ್ನ ಸಮರ್ಥ್ ಪೋರ್ಟಲ್ ಅಂತ ಹೇಳಿದ್ರೆ, ಸಮರ್ಥ್ ಪೋರ್ಟಲ್ ಗ್ರಾಮ ಪಂಚಾಯತ್ ಗಳ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಗಳನ್ನ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ತಂದಿರುವಂತಹ ಪೋರ್ಟಲ್ ಇದು. ಸೊ ಇದು ಟೆಕ್ನಾಲಜಿಯನ್ನ ಎನೇಬಲ್ ಮಾಡುತ್ತೆ, ಇದರಿಂದ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಇನ್ನು ಕೂಡ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಸೊ ಆಲ್ರೆಡಿ ಛತ್ತೀಸ್ಗಢ ಮತ್ತೆ ಹಿಮಾಚಲ್ ಪ್ರದೇಶ್ ಈ ಒಂದು ಸಮರ್ಥ ಪೋರ್ಟಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡೋಣ. ದ ಸಮರ್ಥ ಪೋರ್ಟಲ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಆಬ್ಜೆಕ್ಟಿವ್ಸ್? ಇಟ್ ಫೆಸಿಲಿಟೇಟಿಂಗ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಟು ಸ್ಮಾಲ್ ಅಂಡ್ ಮಾರ್ಜಿನಲೈಸ್ ಫಾರ್ಮರ್ಸ್ ಅಲ್ಲ. ಎರಡನೇ ಇದು ಡಿಜಿಟಲ್ ಮ್ಯಾನೇಜಿಂಗ್ ದ ಓನ್ ಸೋರ್ಸ್ ಆಫ್ ರೆವಿನ್ಯೂ ಲೈಫ್ ಸೈಕಲ್ ಫಾರ್ ಪ್ರೋಗ್ರಾಮ್ ಪಂಚಾಯತ್, ಇದು ಕರೆಕ್ಟ್. ಸೊ ಓನ್ ಸೋರ್ಸ್ ಆಫ್ ರೆವಿನ್ಯೂ ಅನ್ನ ಇಟ್ಕೊಂಡಿದೆ ರೆವಿನ್ಯೂ ಡೆವಲಪ್ಮೆಂಟ್ ಗೋಸ್ಕರ. ನೆಕ್ಸ್ಟ್ ಟಾಪಿಕ್ ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಚಿಲಿಕಾ ಲೇಕ್ ಅಲ್ಲಿ ಇರುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಚಿಲಿಕಾ ಲೇಕ್ ಅಲ್ಲಿ ಇರುವಂತಹ ಒಂದು ಐಲ್ಯಾಂಡ್ ಮೇಜರ್ಲಿ ಬರ್ಡ್ಸ್ ಗಳ ಅಟ್ರಾಕ್ಷನ್ ನ ಮಾಡುತ್ತೆ. ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಂದ್ಬಿಟ್ಟು 1987ರಲ್ಲಿ ಬರ್ಡ್ ಸ್ಯಾಂಕ್ಚುರಿ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ನ ಮಾಡ್ತಾರೆ. ಥ್ರೆಟನ್ಡ್ ಸ್ಪೀಸೀಸ್ ಗಳಾಗಿರುವಂತಹ ಬರ್ಡ್ಸ್ ಗಳನ್ನ ಇಲ್ಲಿ ನೋಡಬಹುದಾಗುತ್ತೆ. ಏಷ್ಯನ್ ಡ್ವಿಟ್ಚರ್ ಆಗಿರಬಹುದು ಅಥವಾ ಸ್ಪೂನ್ ಬೈಲ್ಡ್ ಸ್ಯಾಂಡ್ ಪಿಪ್ಪರ್ ಆಗಿರಬಹುದು, ಪಲಾಶ್ ಫಿಶ್ ಆಗಿರಬಹುದು, ಈಗಲ್ಸ್ ಆಗಿರಬಹುದು, ಈ ರೀತಿಯಾದಂತಹ ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತೆ ವಲ್ನರಬಲ್ ಸ್ಪೀಸೀಸ್ ಗಳನ್ನ ಇಲ್ಲಿ ನಾವು ನೋಡಬಹುದಾಗುತ್ತೆ ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ. ಸೊ ಚಿಲಿಕಾ ವೆಟ್ಲ್ಯಾಂಡ್ ಅಲ್ಲಿ ಇದನ್ನ ಕಾಣಬಹುದು. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ನಲಬಾನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಿನೌಂಡ್ ಫಾರ್ ಹೋಸ್ಟಿಂಗ್ ರೇರ್ ಮೈಗ್ರೇಟರಿ ಬರ್ಡ್ ಸ್ಪೀಸೀಸ್ ಸಚ್ as spoon-billed sandpiper is located within the core area of which of the following? ಚಿಲಿಕಾ ಲೇಕ್ ಅನ್ನೋದು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ಗೋವಿಂದ ಸಾಗರ್ ಲೇಕ್. ಗೋವಿಂದ ಸಾಗರ ಲೇಕ್ ಮ್ಯಾನ್ ಮೇಡ್ ರಿಸರ್ವಯರ್ ಇದೊಂದು. ಸೊ ಇದನ್ನ ಹಿಮಾಚಲ್ ಪ್ರದೇಶಲ್ಲಿ ನಾವು ನೋಡಬಹುದಾಗತ್ತೆ. ಸೊ ಗೋವಿಂದ ಸಾಗರ್ ಅಂತ ಯಾಕೆ ಹೆಸರಿದೆ ಅಂತ ಹೇಳಿದ್ರೆ, ಗುರು ಗೋವಿಂದ ಸಿಂಗ್ ಅವರು ಇದಾರಲ್ಲ, ಅವರ ನೆನಪಿಗೋಸ್ಕರ ಗೋವಿಂದ ಸಾಗರ್ ಲೇಕ್ ಅಂತ ಹೇಳ್ಬಿಟ್ಟು ಇದಕ್ಕೆ ಇಡ್ಲಾಗಿದೆ. 1950 ಮತ್ತೆ 1960ರ ಸಮಯ ಇದೆ ಅಲ್ಲ, ಆ ಟೈಮಲ್ಲಿ ಸಟ್ಲೇಜ್ ರಿವರ್ಗೆ ಕಟ್ಟಿದಂತಹ ರಿಸರ್ವಯರ್ ಇದು.
ಸೊ ಇದರಿಂದ ಹಿಮಾಚಲ್ ಪ್ರದೇಶ್, ಪಂಜಾಬ್, ಹರಿಯಾಣ, ರಾಜಸ್ಥಾನ್ ಹೀಗೆ ಬೇರೆ ಬೇರೆ ಸ್ಟೇಟ್ಸ್ ಗಳಿಗೆ ನೀರನ್ನ ಒದಗಿಸ್ಕೊಡ್ಲಾಗುತ್ತೆ. ಅಂಡ್ ಪ್ರಪಂಚದಲ್ಲಿಯೇ ಇರುವಂತಹ ಡೀಪೆಸ್ಟ್ ಮ್ಯಾನ್ಮೇಡ್ ರಿಸರ್ವೈಯರ್ ಅಲ್ಲಿ ಇದು ಕೂಡ ಒಂದು ರಿಸರ್ವೈಯರ್. ನೆಕ್ಸ್ಟ್, Gobind Sagar Lake, recently targeted for an innovative island tourism project, was created by construction of Bakra Dam on which of the following river? Sutlej River. ಸೊ ಇದಿಷ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ಇದ್ದಂತಹ ಮೇಜರ್ ಕಾನ್ಸೆಪ್ಟ್ಗಳು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.